ನನ್ನೆಲ್ಲ ಪ್ರೀತಿ ಆತ್ಮ ಬಂಧುಗಳಿಗೆ ಅಂತರವಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ಪಾಂಡುಪುರದಲ್ಲಿರುವಂತ ಶ್ರೀ ಉಕ್ಕಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ಉಕ್ಕಡ ದೇವಸ್ಥಾನ ನೋಡ್ಕೊ ಬರೋಣ. ಎಷ್ಟೋ ಜನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ತಾ ಇದ್ದೀರಾ, ಕೆಲವು ಎಷ್ಟೋ ಜನ ವ್ಯೂಸ್ ಹಂಗೆ ನೋಡ್ತಾ ಇದ್ದೀರಾ. ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋಣ. ಹಾಗೆ ಪಕ್ಕದಲ್ಲಿಂದ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆ್ಯಕ್ಚುಲಿ ಸೋಮವಾರ ಆಗಿದ್ದರಿಂದ ತುಂಬ ರಶ್ ಕಡಿಮೆ ಇದೆ, ಖಾಲಿ ಆಗಿದೆ. ಅದೇ ಮಂಗಳವಾರ ಮತ್ತು ಶುಕ್ರವಾರ ಬಂದರೆ ಉಕ್ಕಡಲ್ಲಿ ಆದಷ್ಟು ತುಂಬ ಜನರು ಇರ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಇಲ್ಲಿ ಈಗ ನಾವು ಉಕ್ಕಡ ದೇವಸ್ಥಾನ ನೋಡ್ಕೊಂಡು ಮುಗಿಸ್ಕೊಂಡು ಕೆರೆತನ್ನೂರು ಕೆರೆ ನೋಡೋಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ನೋಡಿ, ನಾವು ಮೇಲೆ ಅದೇ ಟಾಪ್ ಪಾಯಿಂಟ್ ನೋಡ್ತಾ ಇದ್ದೀವಿ. ಅಲ್ಲಿ ಬಂದ್ಬಿಟ್ಟು ಕೆರೆ ಇರೋದು, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಗ್ರಾಮ ಮಧ್ಯದಲ್ಲಿ ನೋಡೋಕ್ಕೆ ಒಂದು ಅದ್ಭುತವಾದ ದೇವಸ್ಥಾನ ಕೂಡ ಸಿಗ್ತಾ ಇದೆ ನಮಗೆ, ನೋಡ್ಬೋದು ನೀವು. ಕೆರೆತನ್ನೂರು ನೋಡುವಂತ ಹೋಗುವ ಜಾಗದಲ್ಲಿ ಮಾರ್ಗದಲ್ಲಿ ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯ ಸವಿಯುವಂಥ ಕೆಲವೊಂದು ಸ್ಥಳಗಳು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರೇ. ಕೆರೆತನ್ನೂರು ಜಾಗ ಎಲ್ಲ ವೀಕ್ಷಿಸೋಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಅದ್ಭುತವಾದಂಥ ಜಾಗ, ಪ್ರತಿಯೊಂದು ಸ್ಥಳನೂ ತುಂಬ ಅದ್ಭುತವಾಗಿದೆ. ನಾವು ಹಿಂದೆ ನೋಡ್ತಿರ್ಬೋದು ಪ್ರತಿಯೊಂದು ಬೆಟ್ಟ ಗುಡ್ಡಗಳು ಅದ್ಭುತವಾದ ಸ್ಥಳ ಇದೆ. ಇಲ್ಲಿ ಕೆಲವೊಂದು ಕಾಮಗಾರಿ ಕೆಲಸಗಳು ನಡೀತಿರೋದ್ರಿಂದ ನೀವು ನೋಡ್ತಿರ್ಬೋದು, ಇಲ್ಲಿ ಇಟ್ಟಿಗೆ ಪ್ರತಿಯೊಂದು ಇರೋದು ಕೆಲವೊಂದು ಕಾಮಗಾರಿ ಕೆಲಸಗಳು ನಡೀತಿದೆ. ಇದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಇಲ್ಲಿರುವಂಥ ಸರ್ಕಾರಗಳು ಎಚ್ಚೆತ್ತುಕೊಂಡಿದೆ. ಇದನ್ನು ಮತ್ತಷ್ಟು ನಾವು ಮುಂದೆ ತೋರ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಕೆಲವೊಂದು ಕಾಮಗಾರಿಗಳ ಕೆಲಸಗಳು ನಡೀತಾ ಇದೆ. ಪ್ರತಿಯೊಂದು ಅಭಿವೃದ್ಧಿಯಾದಂಥ ಕೆಲವೊಂದು ಕೆಲಸಗಳು ನಡೀತಾ ಇದೆ. ಅದನ್ನ ನೀವು ಸಹ ನೋಡಿ. ಪ್ರತಿಯೊಂದು ಸ್ಥಳ ತನ್ನೂರಲ್ಲಿ ಸುಮಾರು ವಿಶಾಲವಾದಂಥ ದೊಡ್ಡ ಕೆರೆನಿಂದ ಕಾಣಿಸ್ತಿರ್ಬೋದು ನಿಮ್ಗೆಲ್ಲರಿಗೂ. ಇಲ್ಲಿ ಸಾಕಷ್ಟು ಹಳೆ ಕೆರೆ ಅಂತ ಹೇಳ್ತಾ ಇದಕ್ಕೆ ಕೆರೆಗೆ ಅದರದೇ ಆದ ಇತಿಹಾಸಗಳಿದೆ.
ಹೀಗೆ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ನೀವು ನೋಡ್ಬೋದು, ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೆಲವೊಂದು ಶಿವಲಿಂಗ ಆಗಿರ್ಬೋದು, ನಂದಿಗಳಾಗಿರ್ಬೋದು ನೀರಿನಲ್ಲಿ ಮುಳುಗಿರುವಂಥದ್ದು. ಈಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಕೆಲವೊಂದು ನೋಡೋಕ್ಕೆ ಸಿಗುವಂಥ ಕೆಲವೊಂದು ಶಿಲೆಗಳಾಗಿರ್ಬೋದು, ಕೆಲವೊಂದು ಲಿಂಗಗಳಾಗಿರ್ಬೋದು ನೆಕ್ಸ್ಟ್ ಫ್ಯೂಚರ್ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ನೋಡಿ ವೀಕ್ಷಕರೇ, ಆಲ್ರೆಡಿ ನಾನು ಹೇಳಿದೆ, ಕೆರೆಯಲ್ಲಿ ನೀರು ಕಡಿಮೆ ಆಗಿರೋ ಕಾರಣ ನೀರಿನೊಳಗಿರುವಂಥ ಕೆಲವೊಂದು ವಿಗ್ರಹಗಳು ನಿಮಗೆ ಕಣ್ಣಿಗೆ ಕಾಣಿಸಿಗ್ಬೋದು ಅಂತ. ಅದಕ್ಕೆ ಒಂದು ಉದಾಹರಣೆಯಾಗಿ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿರ್ಬೋದು. ಮೇ ಬಿ ಆಂಜನೇಯ ಸ್ವಾಮಿ ದೇವ ವಿಗ್ರಹ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ನೋಡಿ ವೀಕ್ಷಕರೇ, ಎಷ್ಟು ಅದ್ಭುತವಾದಂತಹ ದೊಡ್ಡ ಕೆರೆ ನಿಮ್ಮ ಕಣ್ಮುಂದೆ ಕಾಣಲು ಸಿಗ್ತಿದೆ. ಅದರಲ್ಲೂ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಕೆರೆನ ವೀಕ್ಷಣೆ ಮಾಡೋದೇ ತುಂಬ ಚೆನ್ನಾಗಿದೆ. ಪರಿಸರ ನೋಟ ಅಂತೂ ತುಂಬ ಅದ್ಭುತವಾಗಿದೆ. ಈಗ ನಾವು ಬಂದಿರೋದು ಸಾಯಂಕಾಲ ಆಗಿರೋದ್ರಿಂದ ಸೂರ್ಯನೇನು ಮುಳುಗುವ ಸಮೀಪ ಹೊತ್ತಿರೋದ್ರಿಂದ ಸಾಕಷ್ಟು ಅದ್ಭುತವಾದಂಥ ಕ್ಷಣಗಳಾಗಿರ್ಬೋದು, ಅದ್ಭುತವಾದಂಥ ಪ್ರಕೃತಿ ಸವಿಯುವಂಥ ಒಂದು ಅವಕಾಶ ಇದೆ. ಇಲ್ಲದೆ ಸುಮಾರು ವಿಗ್ರಹಗಳನ್ನ ನೋಡಿದ್ದೀರ ಅಂದ್ಬಿಟ್ಟು ಇಲ್ಲೇ ನನ್ನ ಕಣ್ಮುಂದೆ ನೋಡೋಕ್ಕೆ ಸಿಗ್ತಿದೆ. ಆಲ್ಮೋಸ್ಟ್ ಇಲ್ಲಿ ಸ್ವಾಮಿ ದೇವರ ವಿಗ್ರಹ ಸಿಗಿದೆ. ಈ ದೇವರ ವಿಗ್ರಹನ ಪೂಜೆ ಮಾಡಿದ ನಂತರ ಈ ಭಕ್ತಾದಿಗಳು ಇಲ್ಲಿಂದ ನದಿಯಲ್ಲಿ ಸ್ನಾನ ಹರಕೆ ಪ್ರತಿಯೊಂದು ಸಹ ತೀರಿಸ್ಕೊಂಡು ಇಲ್ಲಿ ಮುಂದೆ ಹೋಗ್ತಾರೆ. ನೋಡಿ, ಹಳೆಯ ನಂದಿ ಮೂರ್ತಿ ಸಿಗ್ತಿದೆ ನೋಡೋಕೆ ಕಾಣುವ ಹಳೆಯ ದೇವಿಯ ಮೂರ್ತಿ ಕೂಡ ನೋಡೋಕೆ ಸಿಗ್ಬೋದು. ಇಲ್ಲಿ ನೋಡೋಕೆ ಸಿಗುವಂಥದ್ದು ಅದ್ಭುತವಾದಂಥ ಶಿವಲಿಂಗ ಅದ್ಭುತವಾಗಿ ನೋಡೋಕೆ ಸಿಗ್ತಿದೆ. ನಾವೆಲ್ಲರೂ ಸೇರಿ, ನೀವು ಸೇರಿ ಶ್ರೀ ಈಶ್ವರನಿಗೆ ನಮಸ್ಕಾರ ಮಾಡಕ್ಕೆ ಹೋಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೆರೆ ಮಂಟಪದ ಒಳಗಡೆ ಸಮೀಪಿಸ್ತಾ ಇದ್ದೀವಿ. ಇದೆಲ್ಲ ಪ್ರಕೃತಿಯ ಅದ್ಭುತವಾದಂಥ ನೋಟ. ಇಲ್ಲಿ ನೋಡೋ ಸಂತೋಷ, ಏನು ಮಾಡ್ತಿದ್ಯೋ? ಹಾಯ್ ಹೇಳಿ ನಮ್ಮೆಲ್ಲ ವೀಕ್ಷಕರಿಗೂ. ನೋಡಿ ಸ್ನೇಹಿತರೆ, ಆಲ್ರೆಡಿ ಹೇಳ್ದಂಗೆ ಕಾಮಗಾರಿ ಕೆಲಸಗಳು ನಡೀತಾ ಇದೆ ಅಂದ್ಬಿಟ್ಟು ನಿಮಗೆ ಇಲ್ಲಿ ಕೆಲವೊಂದು ಕಾಮಗಾರಿ ಕೆಲಸಗಳು ನಡೀತಾ ಇದೆ. ಇಲ್ಲಿ ಇದು ಬಂದ್ಬಿಟ್ಟು ಈ ಕೆರೆತನ್ನೂರು ಅಂತ ಜಾಗದಲ್ಲಿ ಇರುವಂಥ ಒಂದು ಗೇಟ್ ಅಂತ ಹೇಳ್ಬೋದು. ಇಲ್ಲಿ ಯಾವಾಗ ಕೆರೆಯಲ್ಲಿ ತುಂಬ ನೀರು ಸ್ಟೋರ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಈ ಕೆರೆಯಿಂದ ನೀರನ್ನು ಹೊರಗಡೆ ಕಳಿಸುವಂಥ ಗೇಟ್ ಇದು. ಈ ಗೇಟಿಂದ ಈ ವಾಲ್ ತಿರುಗಿಸಿದ ತಕ್ಷಣ ಇಲ್ಲಿಂದ ಆ ಕಡೆ ಇರುವಂಥ ಚಾನಲ್ಗಳಿಗೆ, ಆ ಕಡೆ ಇರುವಂಥ ಕೆಲವೊಂದು ಗ್ರಾಮಗಳಿಗೆ, ತಾಲೂಕುಗಳಿಗೆ, ಹೊಲ ಗದ್ದೆಗಳಿಗೆ ನೀರು ಸರಬರಾಜು ಆಗ್ತಿರುತ್ತೆ. ನಾವು ಇದು ಅದ್ಭುತವಾದಂತಹ ಒಂದು ರಮಣೀಯ ನೋಟ ನೀವು ನೋಡ್ಬೋದು. ನೋಡಿ, ಈ ವಾಲ್ ಮೊದಲನೇ ವಾಲು ಇಲ್ಲಿದೆ. ಮೊದಲನೇ ವಾಲ್ಗೆ ಇಲ್ಲಿ ಈ ವಾಲ್ ತಿರುಗಿದ ತಕ್ಷಣ ಇಲ್ಲಿಂದ ಬರೋದು ನಮಗೆ ಇಲ್ಲಿ ಒಂದು ಜಾಗಕ್ಕೆ, ಖಾಲಿ ಇರುವಂಥ ಜಾಗಕ್ಕೆ ಇದೊಂದು ಗೇಟ್ ಕೆಳಗಡೆ ನೀರು ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಈ ದೊಡ್ಡ ವಾಲ್ನ ಮತ್ತೊಂದು ತಿರುಗಿಸ್ತೀವಿ. ಅಲ್ಲಿಂದ ನೀರು ಕೆಲವೊಂದು ಗ್ರಾಮ, ಗದ್ದೆ, ಹೊಲ ಗದ್ದೆ, ಚಾನಲ್ಗಳಿಗೆ ನೀರು ಸರಬರಾಜಾಗುತ್ತೆ ಸ್ನೇಹಿತರೆ. ನನ್ನೆಲ್ಲ ಸ್ನೇಹಿತರು ಅದ್ಭುತವಾದಂಥ ವೀಕ್ಷಣೆ ಮಾಡಿದ್ದೀರಾ. ನನಗೆ ತಿಳಿದಂಥ ಮಟ್ಟಿಗೆ ಈ ಜಾಗವನ್ನು ನಿಮಗೆ ತೋರಿಸಿದ್ದೀನಿ. ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲ ಲೈಕ್, ಶೇರ್, ಸಪೋರ್ಟ್ ಆಲ್ರೆಡಿ ಸುಮಾರು ಜನ ಕೊಡ್ತಾ ಇದ್ದೀರಾ. ಕೆಲವರು ಯಾರು ಹೊಸಬ್ರು ಈ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅವರು ಸಹ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ನಾಗ್ತಾ ಇರಿ, ಖುಷಿಯಾಗಿರಿ, ತುಂಬ ನಿದ್ದೆ ಮಾಡಿ, ಏನೇ ಆದರೂ ಬಿಂದಾಸ ಲೈಫಲ್ಲಿ ಖುಷಿ ಹ್ಯಾಪಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಸೊ ಮಚ್.